ಹಾಯ್ ಎಲ್ಲರಿಗೂ ನಮಸ್ಕಾರ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಸ್ಪೆಷಲ್ ಸ್ನ್ಯಾಕ್ಸ್ ಮಟ್ರಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಮಟ್ರಿ ನೋಡೋಕ್ಕೆ ಫ್ಲವರ್ ಶೇಪ್ದಲ್ಲಿದೆ. ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯೋ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಸಖತ್ತಾಗಿರುತ್ತೆ. ಇದನ್ನು ಒಮ್ಮೆ ಮಾಡಿಬಿಟ್ಟು ನೀವು ಏಟಾಗಿ ಟಬ್ದಲ್ಲಿ ಹಾಕಿಟ್ಬಿಟ್ರೆ ಒಂದು 15ರಿಂದ 20 ದಿನದವರೆಗೂ ಇದು ಹಾಗೆ ಕ್ರಿಸ್ಪಿಯಾಗಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಲೇಯರ್ಡ್ ಮಟ್ರಿನ ಯಾವ ರೀತಿ ಮಾಡೋದು ಅಂತ ಸುಲಭ ವಿಧಾನದಲ್ಲಿ ನೋಡೋಣ. ನಾನು ಇವತ್ತಿನ ಮಟ್ರಿನ 6 ಲೇಯರಲ್ಲಿ ಆಗಿ ಮಾಡ್ತಾ ಇದ್ದೀನಿ. ನೀವು ಇಷ್ಟ ಇದ್ದವ್ರು ಬೇಕಂದ್ರೆ ಇದನ್ನು 8 ಲೇಯರ್ ಆಗು ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಒಂದು 1/4 kg ಆಗುವಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಅಜ್ವಾಳನ್ನ ಕೈಯಲ್ಲಿ ಈ ರೀತಿ ತಿಕ್ಬಿಟ್ಟು ಹಾಕ್ತಾ ಇದ್ದೀನಿ, ಫ್ಲೇವರ್ ಬಿಟ್ಕೊಳ್ಳಿ ಅಂತ. ಇವಾಗ ಇದಕ್ಕೆ 1.5 ಸ್ಪೂನ್ ಆಗುವಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ. ಹಾಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಬಿಸಿ ಮಾಡಿ ಹಾಕ್ತಾ ಇದ್ದೀನಿ. ಬಿಸಿ ಇದೆ, ಫಸ್ಟು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೈಯಿಂದ ಪ್ರತಿಯೊಂದು ಹಿಟ್ಟಿನ ಕಣಕ್ಕೂ ಇದು ಎಣ್ಣೆ ಅಂಟ್ಕೋಬೇಕು ಅನ್ನೋ ಥರ ಅದನ್ನು ಮಿಕ್ಸ್ ಮಾಡಿ. ಕೈಯಲ್ಲಿ ಹಿಟ್ಟು ತಗೊಂಡು ಒಂದು ಮುಷ್ಟಿ ಮಾಡಿಬಿಟ್ಟು ನೋಡಬೇಕು ಹಿಟ್ಟಿನ ಶೇಪ್ ಉಳಿಯುತ್ತಾ ಅಂತ. ಈ ರೀತಿ ಶೇಪ್ ಉಳಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅರ್ಥ. ಇವಾಗ ನೀರನ್ನು ಸ್ವಲ್ಪ ಸ್ವಲ್ಪವೇ ಆ್ಯಡ್ ಮಾಡ್ಕೊತ ಹಿಟ್ಟನ್ನು ಕಲಸಿ. ಒಮ್ಮೆ ಜಾಸ್ತಿ ಆ್ಯಡ್ ಮಾಡಬೇಡಿ, ತೆಳ್ಳಾಗುತ್ತೆ. ಇದು ನಮ್ಮ ಚಪಾತಿ ಹಿಟ್ಟಿನ ಹದಕ್ಕಿರಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೇಲ್ಗಡೆ ಸವರ್ಬಿಟ್ಟು ಇದನ್ನು ಒಂದು 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಚಪಾತಿ ಹಿಟ್ಟಿನ ಹದಕ್ಕಿದೆ. ಇದು ಪರ್ಫೆಕ್ಟ್ ಆಗಿದೆ ನಮ್ಮದು. 15 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಇಡೋಣ. 15 ನಿಮಿಷ ಆಗಿದೆ. ಇದನ್ನು ಮತ್ತೊಂದು 2 ನಿಮಿಷ ಈ ರೀತಿ ಕೈಯಿಂದ ನಾನು ನಾದ್ಕೊಂಡು ಬಾಲ್ ಸೈಜದ್ದಾಗಿ ಇದನ್ನು ಉಂಡೆಗಳನ್ನ ಮಾಡ್ಕೋತೀನಿ. ಉಂಡೆ ಮಾಡಿಬಿಟ್ಟು ಇದನ್ನು ರೌಂಡ್ ಶೇಪಲ್ಲಿ ಈ ರೀತಿ ಟಕ್ ಮಾಡಿ ಹಿಟ್ಟನ್ನು ಈ ರೀತಿ ಮಾಡೋದ್ರಿಂದ ಕ್ರ್ಯಾಕ್ಸ್ ಆಗಲ್ಲ. ನೋಡಿ, ಇಲ್ಲಿ 1/4 kg ಹಿಟ್ಟಲ್ಲಿ 3 ಇಷ್ಟು ಬಾಲ್ ಮಾಡಿದ್ದೀನಿ. ಇವಾಗ ಹಚ್ಚಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಲೈಟಾಗಿ ಹಿಟ್ಟು ಹಚ್ಚಿ, ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಹಚ್ಚಕ್ಕೆ. ಲೈಟಾಗಿ ಹಿಟ್ಟನ್ನು ಹಾಕಿಬಿಟ್ಟು ಮೈದಾ ಅಲ್ವಾ ಒಂದು ಸ್ವಲ್ಪ ಶ್ರಿಂಕ್ ಆಗುತ್ತೆ. ನೀವು ಮುಂದೆ ಹೇಳ್ದಂಗೆ ಅದು ಮತ್ತೆ ಹಿಂದೆ ಶ್ರಿಂಕ್ ಆಗುತ್ತೆ. ಸೊ ಭಾರ ಹಾಕಿಬಿಟ್ಟು ಇದನ್ನು ಥಿನ್ ಲೇಯರ್ ಆಗಿ ಲಟ್ಸ್ಕೊಳ್ಳಿ. ಎಷ್ಟು ಥಿನ್ ಆಗುತ್ತೋ ಅಷ್ಟು ಚೆನ್ನಾಗಿ ಮಟ್ರಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಜಾಸ್ತಿ ಮೈದಾ ಹಚ್ಚಬೇಕಂತ ಇಲ್ಲ. ನಿಮ್ದೇನಾದರೂ ರೋಲಿಂಗ್ ಪಿನ್ ಮುಂದೆ ಹೋಗ್ತಾ ಇಲ್ಲ ಅಂದರೆ ಲೈಟಾಗಿ ಸ್ಪ್ರೆಡ್ ಮಾಡಿ ಹಿಟ್ಟನ್ನು ಲಟ್ಸಕ್ಕೆ ಸ್ಟಾರ್ಟ್ ಮಾಡಿ. ಇದೆಷ್ಟು ಥಿನ್ ಆಗಬೇಕಂದ್ರೆ ನಾವು ಇದನ್ನು ಎತ್ತಿ ಹಿಡಿದ್ರೆ ನಮಗೆ ಕೆಳಗಡೆ ಇರೋ ನಮ್ಮ ಕೈ ಕಾಣಿಸ್ಬೇಕು, ಅಂದರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಅಷ್ಟು ಥಿನ್ ಆಗಿರಬೇಕು. ಇವಾಗ ನೀವು ಯಾವುದಾದ್ರೂ ಸ್ಟೀಲ್ ಬೌಲು ಅಥವಾ ಯಾವುದಾದ್ರೂ ಒಂದು ಕಟ್ಟರ್ ಸಹಾಯದಿಂದ ಇದನ್ನು ಚಿಕ್ಕ ಚಿಕ್ಕ ಸರ್ಕಲ್ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಮೇಲ್ಗಡೆ ಇರೋದನ್ನು ತೆಗೆದುಬಿಡಿ. ಅದನ್ನು ಮತ್ತೆ ಲಟ್ಸ್ಕೊಳ್ಬೋದು ನಾವು. ಈ ರೀತಿ ಅಷ್ಟು ಬಾಲ್ಗಳದ್ದು ಮಾಡಿ ಸೈಡ್ಗೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ನೀರು ತಗೋತಾ ಇದ್ದೀನಿ. 1 ಲೇಯರ್ ಶೀಟ್ ಇಟ್ಬಿಟ್ಟು ಮತ್ತೆ ಮಾತ್ರ ನಾನು ಮೇಲ್ಗಡೆಯಿಂದ ಕೆಳಗಡೆ ಲೈನ್ ನೀರಿನ ಅದ್ಬಿಟ್ಟು ಲೈನ್ ಕೊರಿತಾ ಇದ್ದೀನಿ. ಇದೇ ರೀತಿ ನಾನು 6 ಲೇಯರ್ಗೂ ಇದೇ ಪ್ರೊಸೆಸ್ನ ರಿಪೀಟ್ ಮಾಡ್ತೀನಿ. 6 ಲೇಯರ್ ಆದಮೇಲೆ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಮೇಲ್ಗಡೆಯಿಂದ ಕೆಳಗಡೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಪೂರ್ತಿ ಕಟ್ಟಾಗಬಾರ್ದು ಇದು, ಬಟ್ ಮೇಲ್ಗಡೆಯಿಂದ ಕೆಳಗಡೆ ಈ ರೀತಿ ಪ್ರೆಸ್ ಮಾಡಿ. ನೋಡಿದ್ರಲ್ಲ, ಮತ್ತೆ ಸ್ಟಿಕ್ ಆಗಿರುತ್ತೆ. ರೈಟ್ಗೆ ಮತ್ತು ಲೆಫ್ಟ್ಗೆ ಲೇಯರ್ಗಳು ಈ ರೀತಿ ಓಪನ್ ಆಗಿ ಬಿಚ್ಕೊಂಡಿರುತ್ತೆ. ಇದೇ ರೀತಿ ನಾವು ಅಷ್ಟು ಮಟ್ರಿಗಳನ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ 6 ಲೇಯರ್ದು ಮಾಡ್ತಾಯಿದ್ದೀನಿ. ನೀವು ಇಷ್ಟ ಇದ್ದವರು 8 ಲೇಯರ್ದು ಮಾಡ್ಬೋದು.
ಇಷ್ಟು ಆದಮೇಲೆ ಇವಾಗ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯಕ್ಕಿಡೋಣ. ಎಣ್ಣೆ ಕಾಯ್ದ್ಮೇಲೆ ನಾವು ಅಷ್ಟು ಮೆಟ್ರಿನ ಇದಕ್ಕೆ ನಿಧಾನಕ್ಕೆ ಹಾಕೋಣ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು, ತುಂಬ ಹೈ ಫ್ಲೇಮ್ ಬೇಡ, ಯಾಕಂದರೆ ನಮ್ಮದು 6 ಲೇಯರ್ ಇದೆ ಮೆಟ್ರಿ. ಅಷ್ಟು ನಿಧಾನಕ್ಕೆ ಫ್ರೈ ಆದರೆ ಮಾತ್ರ ಚೆನ್ನಾಗಿ ಬೇಯುತ್ತೆ. ಇವಾಗ ನಾವು ಸ್ಪೂನಿಂದ ಎಣ್ಣೆನ ಮುಂದೆ ಹಿಂದೆ ಈ ರೀತಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಅಷ್ಟು ಲೇಯರ್ ಒಳಗಡೆ ಎಣ್ಣೆ ಸೇರಿಕೊಳ್ಳುತ್ತೆ. ನೀವೇನಾದರೂ ಹೀಗೆ ಮಾಡಲಿಲ್ಲ ಅಂದರೆ ಲೇಯರ್ ಮಧ್ಯಗಳಲ್ಲಿ ಎಣ್ಣೆ ಸೇರಿಕೊಳ್ಳಲ್ಲ ಮತ್ತು ಅವು ಲೇಯರ್ ಓಪನ್ ಅಪ್ ಆಗಲ್ಲ. ಈ ರೀತಿ ತೋರಿಸಿರೋ ಥರ ಮಾಡಿ. ನಿಮ್ದು ಏನಾದರೂ ಒಂದೊಂದು ಸ್ಟಿಕ್ ಆಗಿತ್ತಪ್ಪ ಅಂದರೆ ಈ ರೀತಿ ಸ್ಪೂನಿಂದ ಲೇಯರ್ ಮಧ್ಯೆ ತುರುಕ್ಬಿಟ್ಟು ಬೇಕಾದರೂ ಲೇಯರ್ನ ಓಪನ್ ಮಾಡ್ಬೋದು. ನಿಧಾನಕ್ಕೆ ಮಟ್ರಿನ ಈ ರೀತಿ ತಿರುವಿ ಹಾಕ್ತಾ ಮೇಲ್ಗಡೆ ಕೆಳಗಡೆ ಚೆನ್ನಾಗಿ ಬೇಯಿಸಿ. ನೋಡಿ ಲೈಟಾಗಿ ಗೋಲ್ಡನ್ ಕಲರ್ ಬರ್ತಾ ಇದೆ. ಈ ಹಂತದಲ್ಲಿ ನಾವು ಇದನ್ನು ತಗೊಳ್ಳೋಣ. ಬೇರೆ ಪಾತ್ರೆಗೆ ತೆಗೆದಿಡಿ. ಕ್ರಿಸ್ಪಿಯಾಗಿರುತ್ತೆ. ಎಣ್ಣೆನೂ ಕೂಡ ಇದು ಜಾಸ್ತಿ ಹೀರ್ಕೊಂಡಿರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ನಾವು ಮತ್ತೊಂದು ಬ್ಯಾಚನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಟ್ರಿಗಳು. ನೋಡಿ ಮತ್ತೊಂದು ಬ್ಯಾಚ್ ಕೂಡ ರೆಡಿ ಆಯಿತು. ಇದನ್ನು ತೆಗೆದಿಟ್ಕೊಳ್ಳೋಣ. ನೋಡಿದ್ರೆ ಏನಪ್ಪ ಎಷ್ಟೊಂದು ಕಷ್ಟ ಇದೆ ಅಂತ ಅನಿಸುತ್ತೇನೋ, ಬಟ್ ತುಂಬಾ ಸುಲಭವಾಗಿ ಮಾಡ್ಬೋದು. ನೀವು ಮಾಡಿ ನೋಡಿ. ದೀಪಾವಳಿಗೆ ಯಾವ ರೀತಿ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನೀವು ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಹೋಗ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Thank you so much.